ಕಣ್ಣೆತ್ತಿ ನೋಡೋದು ಕೂಡ ಭಯ ಪಡ್ಬೇಕು. ಆ ರೀತಿ ನಾವು ABVP ಮಾಡ್ತೀವಿ. ಎಷ್ಟೋ ಹೆಣ್ಮಕ್ಳಿಗೆ ಇನ್ನು ಕಾಲೇಜಿಗೆ ಕಳಿಸ್ತಾನೆ ಇಲ್ಲ. ಅವ್ರ ಕೈಲಿ ಆಗಲ್ವಾ ಬಿಡ್ರಿ, ಯಾರು ಸಾಯಿಸ್ತಾರೋ ಅವರೇ ಸಾಯಿಸ್ತಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಲೈಂಗಿಕ ಕಿರುಕುಳಕ್ಕೆ ಒಳಗಾದ ವಿದ್ಯಾರ್ಥಿನಿಗೆ ರಕ್ಷಣೆ ನೀಡಿ ಹಾಗೂ ಲೈಂಗಿಕ ದೌರ್ಜನ್ಯವೆಸಗಿದ 3 ಧುರುಳರ ಮೇಲೆ ಕಠಿಣ ಕ್ರಮ ಜರುಗಿಸುವಂತೆ ಗೃಹ ಸಚಿವರಿಗೆ ತಹಸೀಲ್ದಾರ್ ಮೂಲಕ ಮನವಿಯನ್ನ ಸಲ್ಲಿಸಿದರು. ತಾಲೂಕಿನಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿರುವುದು ವಿದ್ಯಾರ್ಥಿಗಳಲ್ಲಿ ಮತ್ತು ಹೆಣ್ಣು ಮಕ್ಕಳ ಪೋಷಕರಲ್ಲಿ ಆತಂಕ ವ್ಯಕ್ತವಾಗಿದ್ದು, ಕಾನೂನು ಸುವ್ಯವಸ್ಥೆ ಇನ್ನೂ ಕಠಿಣಗೊಳ್ಳಬೇಕು ಎಂದು ABVP ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂದೆ ಜೈಕಾರ ಕೂಗುತ್ತಾ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಅವ್ರಿಗೆ ಯಾರ್ಯಾರು ಅಲ್ಲಲ್ಲೇ ಅನ್ಕಕ್ ನೋಡ್ತಿದ್ದಾರೆ. ಆದ್ರೆ ಅವಣ್ಣ ಪರ ಯಾರಾದ್ರೂ ನಿಂತ್ಕೊಂಡ್ರೆ ತಾನೆ ಅವಣ್ಣನ ನ್ಯಾಯ ಕೊಡ್ಸಕ್ಕಾಗೋದು. ಅವಣ್ಣಿಗೆ ಇದ್ ಮಾಡಕ್ ನೋಡ್ತಿದ್ದಾರೆ, ಮಾಡ್ತಾರೆ, ಗೃಹಲಕ್ಷ್ಮಿ ಕೊಡ್ತಿದ್ದಾರೆ. ಅವನ್ನೆಲ್ಲ ಯಾರು ಕೇಳ್ತಾ ಇಲ್ಲ. ಇಲ್ಲಿ ಹೆಣ್ಮಕ್ಳು ಬದುಕಕ್ಕೆ ಬಿಡ್ತಾ ಇಲ್ಲ. ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತಾರೆ? ಮೊದ್ಲು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ಲಿ, ಆಮೇಲೆ ಇವನ್ನೆಲ್ಲ ಕೊಡ್ಲಿ. ಫಸ್ಟ್ ಮೊದ್ಲು ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡಕ್ ಬಿಟ್ರೆ ತಾನೆ ಅವ್ರಿಗೆ ಫ್ರೀ ಆಗಿ ಎಲ್ಲ ಸಿಗೋದು. ಅವ್ರ ಹೆಣ್ಮಕ್ಳು ಆಚೆ ಬರಕ್ಕೆ ಪೇರೆಂಟ್ಸ್ ಮನೆಯಿಂದ ಆಚೆನೆ ಕಳಿಸ್ತಾ ಇಲ್ಲ. ಇಂತ ನೋಡ್ಬಿಟ್ಟು ಕೇಳಿಗಳನ್ನ ಎಷ್ಟೋ ಹೆಣ್ಮಕ್ಳಿಗೆ ಇನ್ನು ಕಾಲೇಜಿಗೆ ಕಳಿಸ್ತಾನೆ ಇಲ್ಲ. ಬೇಡ, ಕಾಲೇಜಿಗೆ ಹೋಗ್ಬೇಡ್ರಿ, ಇಷ್ಟೇ ಹೋದ್ರಿ ಸಾಕು, ಅವ್ರ ಕಳಿಸ್ತಾ ಅಲ್ಲೇ ಸ್ಟಾಪ್ ಮಾಡ್ತಿದ್ದಾರೆ. ಮೊದ್ಲು ಅವ್ರಿಗೆ ರೋಡಿ ಇಲ್ಲ, ಅವ್ರ ಕೈಲಿ ಆಗಲ್ವಾ ಬಿಡ್ರಿ, ಯಾರು ಸಾಯಿಸ್ತಾರೋ ಅವರೇ ಸಾಯಿಸ್ತಾರೆ. ಅವ್ರಿಗೆ ಜಾಮೀನ್ ಅಂತೂ ಕೊಡಬಾರ್ದು ಸರ್. ಫೈನಾನ್ಸ್ ಕೂಡ ಆ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿ ಅದು ಕೂಡ ಬಯಲಾಗಿತ್ತು. ಆದ್ರೆ ಇವಾಗೇನಪ್ಪ ಅವ್ರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಈ ರೀತಿ ಅತ್ಯಾಚಾರ ಮಾಡಿದಂತ ಎಲ್ಲಾ ವ್ಯಕ್ತಿಗಳನ್ನ ಜಾಮೀನ್ ಮೇಲೆ ಈಚೆ ಬಿಡ್ತಾ ಇದೆ. ಮುಂದೆ ಬರ್ತಾರೆ, ನನಗೆ ಜಾಮೀನ್ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಪುನಃ ಇದೇ ರೀತಿ ಅತ್ಯಾಚಾರನ ಮಾಡ್ತಾರೆ. ಇದು ಇಲ್ಲಿ ಮಾತ್ರ ಅಲ್ಲ. ಉದಾಹರಣೆಗೆ ಆಳ್ವಾಸ್ ಅತ್ಯಂತ ಪ್ರತಿಷ್ಠಿತ ಯೂನಿವರ್ಸಿಟಿ ಇದೆ, ಅಲ್ಲೂ ಕೂಡ ಬಯಾಲಜಿ ಲೆಕ್ಚರ್, ಕೆಮಿಸ್ಟ್ರಿ ಲೆಕ್ಚರ್ ಸೇರ್ಕೊಂಡು ಒಂದು ಹುಡುಗಿ ಮೇಲೆ ಅತ್ಯಾಚಾರವನ್ನ ಮಾಡಿ ನೋಟ್ಸ್ ಕೊಡ್ತೀನಿ ಅಂತ ಕರ್ಸ್ಕೊಂಡು ಅತ್ಯಾಚಾರ ಮಾಡಿದ್ರೆ, ಈ ರೀತಿ ಕರ್ನಾಟಕದೊಳಗಡೆ ಅತ್ಯಾಚಾರಗಳು ನಡೀತಾನೆ ಹೋದ್ರೆ ಇದಕ್ಕೆ ರಕ್ಷಣೆನ ನೀಡ್ತಕ್ಕಂಥವ್ರು ಯಾರು? ಕಳೆದ ವಾರ ಬೆಳಕಿಗೆ ಬಂದಿದೆ. ಆ ವಿದ್ಯಾರ್ಥಿನಿ ಹೇಳ್ಕೊಂಡಿದ್ದಾರೆ ನನ್ನ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಅಂತ. ಆ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಮತ್ತೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಬೇಕಂತ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತಿದೆ. ವಿದ್ಯಾರ್ಥಿ ಪರಿಷತ್ ಈಗ ಈ ಕಾನೂನು ವ್ಯವಸ್ಥೆ ನಮ್ಮ ಚಿಕ್ಕನಾಯಕನಹಳ್ಳಿಯಲ್ಲಿ ತುಂಬ ಕಡಿಮೆ ಆಗಿದೆ. ಕಾನೂನು ಸುವ್ಯವಸ್ಥೆ ಇನ್ನೂ ಬಿಗಿ ಆಗಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ವಿದ್ಯಾರ್ಥಿಗಳ ಹೊರಗಡೆ ಓಡಾಡಬೇಕಂತ ಅಂದರೆ ತುಂಬ ಇದಾಗ್ತಿದೆ. ಏನಂದರೆ ಭಯ ಪಡ್ತಿದ್ದಾರೆ ಹೆಣ್ಮಕ್ಳು. ಅವ್ರಿಗೆಲ್ಲ ಭಯ ಆಗ್ದಂಗೆ ಓಡಾಡೋ ರೀತಿ ಮಾಡಬೇಕು ಸರ್ಕಾರ ಅಂತ ಹೇಳ್ಬಿಟ್ಟು ತಹಶೀಲ್ದಾರಿಗೆ ಮೆಮೊರಂ ಕೊಡೋಕೆ ಅಂತ ಬಂದಿದ್ದೀವಿ. ತುಮಕೂರು ಜಿಲ್ಲಾ ಸಂಚಾಲಕರು ಈ ದಿನ ಏನು ಹೋರಾಟ ಮಾಡ್ತಾ ಇದ್ದೀರಿ, ಅದೊಂದು ಹೆಣ್ಣು ಮಕ್ಕಳ ಮೇಲೆ ನಡೆದಿರೋ ಒಂದು ಅತ್ಯಾಚಾರ ವಿರುದ್ಧ ನಾವು ಈ ಹೋರಾಟ ಮಾಡ್ತಾ ಇದ್ದೀರಿ. ಇತ್ತೀಚೆಗೆ ನೀವು ನೋಡ್ಬೋದು ನ್ಯೂಸಲ್ಲೆಲ್ಲ ದಿನನಿತ್ಯ ನೂರಾರು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗ್ತಾ ಇದೆ. ಬಟ್ ಯಾರು ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ. ಈ ಒಂದು ಹುಡುಗಿ ಏನಾಗಿತ್ತು ಅತ್ಯಾಚಾರ ಸುಮಾರು 1 ತಿಂಗಳ ಹಿಂದೆ ನಡೆದಿದ್ದಂಥದ್ದು. ಆ ಹುಡುಗಿ ಎಷ್ಟು ಮಾನಸಿಕವಾಗಿ ಕೊಂದಿರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. 1 ತಿಂಗಳಾದಮೇಲೆ ಇತ್ತೀಚೆಗೆ 1 ವಾರದ ಮುಂಚೆ ಆ ಹುಡುಗಿ ತನ್ನ ನೋವನ್ನು ಹೇಳ್ಕೊಳುತ್ತೆ. ಆ ಹುಡುಗಿ ಒಂದು ವಿಡಿಯೋದಲ್ಲಿ ಹೇಳುತ್ತೆ, ನಮ್ಮ ಮನೆಗೆ ನಾವು ಅಪ್ಪ ಅಮ್ಮ ಮುಖ ನೋಡೋಕ್ಕಾಗ್ತಿಲ್ಲ, ನನಗೆ ಈ ಥರ ನನಗೆ ಒಂದು ಘಟನೆ ನಡೆದೈತೆ ಅಂತ. ಸೊ ನಂಬಿರೋಂಥ ಸ್ನೇಹಿತರೆ ಹಿಂಗೆ ಮಾಡಿದ್ರೆ ಆ ಹುಡುಗಿಗೆ ಇನ್ನು ಯಾರು ದಿಕ್ಕು? ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.